ಡಾಕ್ಟರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇಬ್ಬರು ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ, ಆಹಾರ ಭದ್ರತೆಗಾಗಿ ನೀಡಿದ ಕೊಡುಗೆ ಸ್ಮರಣೀಯವಾದದ್ದು ಎಂದು ಸಾಗರ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಬಿಆರ್ ಜಯಂತ್ ರವರು ಅಭಿಪ್ರಾಯಪಟ್ಟರು. ಸಾಗರದ ನಗರಸಭೆ ರಂಗಮಂದಿರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆಯನ್ನ ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಮಾತನಾಡಿದ ಅವರು, ಸ್ತ್ರೀ ಸ್ವಾತಂತ್ರ್ಯ, ಸಾಮಾಜಿಕ ಅಸಮಾನತೆ, ಅಸ್ಪೃಶ್ಯತೆ ತುಂಬಿದ ಭಾರತೀಯ ಸಮಾಜವನ್ನ ಸಮವಾದ ಸಮಾಜವಾಗಿ ರೂಪಿಸುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ. ಮನೋಧರ್ಮದ ಆಚಾರ ವಿಚಾರಗಳು ನಡೆಯುತ್ತಿರುವ ಸಂಕೀರ್ಣ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ನೀಡಿದ ಸಂವಿಧಾನ ಸಮಾಜದ ಕಲ್ಪನೆಗೆ ಪುಷ್ಟಿಡಿತ್ತು. ಅಂಬೇಡ್ಕರ್ ಹೇಳಿದ ಆತ್ಮಗೌರವ ಸಿಗಬೇಕಾದರೆ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಾವು ನಡೆದುಕೊಳ್ಳಬೇಕು ಎಂದರು. ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಧರ್ಮ ರಾಜಕೀಯ ಹೋಗಿ ಈಗ ಏನಾಗಿದೆ, ಜಾತಿ ರಾಜಕೀಯ ಆಗಿದೆ. ದಯಮಾಡಿ ಅದನ್ನ ಮೀರಿ ನಮ್ಮ ಏನು ಜನರಿದ್ದಾರೆ ಅದನ್ನ ಪ್ರಜ್ಞಾವಂತರಾಗಿ ನೋಡಿ ಸ್ನೇಹಿತರೆ. ಯಾವುದೋ ಒಂದು 4 ಜನ ಮುಂದೆ ನಿಂತ್ಕೋತಾರೆ, 4 ಜನ ಮುಂದೆ ನಿಂತವ್ರಿಗೆ ಮಾತ್ರ ಬೆನಿಫಿಟ್ ಸಿಗ್ತಾರೆ. ನಾವೆಲ್ಲರೂ ಏನ್ ಮಾತಾಡ್ತೀವಿ, ಸಮಾನತೆ ದೇಶದ್ದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದೀವಲ್ಲ. ಆ ನಿಟ್ಟಿನಲ್ಲಿ ಕೇವಲ 4 ಜನ ಹೊಡೆದಾಡೋದು ಮಾತ್ರ, ಯಾರೋ 4 ಜನ ಘೋಷಣೆ ಕೂಗೋದು ಮಾತ್ರನೇ ಒಂದು ನಾವು ಸಮಾನತೆ ಸಿಗಬೇಕು ಅಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಮಾನ ಸ್ನೇಹಿತರೆ. ಇದೇ ಸಂದರ್ಭದಲ್ಲಿ ಯೋಗಪಟು ಕಾವ್ಯ ಕೆ ಅವರನ್ನ ಸನ್ಮಾನಿಸಲಾಯಿತು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ಪ್ರದೀಪ್ ಆರ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸದಾನಂದ ಸ್ವಾಮಿ, ಸಮಾಜ ಕಲ್ಯಾಣಾಧಿಕಾರಿ ಸುರೇಶ್ ಸಹನೆ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಂತೋಷ್ ಕುಮಾರ್, ದಲಿತ ಸಂಘರ್ಷ ಸಮಿತಿಯ ಲಕ್ಷ್ಮಣ್ ಸಾಗರ್, ರೇವಪ್ಪ ಹೊಸಕೊಪ್ಪ, ನಾಗರಾಜ್, ಪ್ರೇಮಪ್ಪ, ಲಕ್ಷ್ಮಮ್ಮ, ಧರ್ಮರಾಜ್ ಹೀಗೆ ಇನ್ನಿತರರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.